ನಮಸ್ತೆ ಸ್ನೇಹಿತರೆ, ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಹೊರಟಿರೋದು ಶೆಟ್ಟರ ಗ್ಯಾಂಗ್ನಲ್ಲಿ ಬಿರುಕು ಮೂಡ್ತಾ ಅಂತ. ಏನಪ್ಪ ಇದು ಹೊಸ ಬ್ರೇಕಿಂಗ್ ನ್ಯೂಸ್ ಅಂತ ಇದು ನಾನು ಹೇಳ್ತಾ ಇರೋದಲ್ಲ, ಅಥವಾ ಯಾವುದೋ ಗಾಸಿಪ್ ಅಲ್ಲ, ಅಥವಾ ಇದು ಸುಮ್ಮನೆ ಹುಟ್ಟು ಹಾಕಿರುವಂತಹ ಕಥೆ ಅಲ್ಲ. ಅದರ ಟ್ರೈಲರ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ನನ್ನ ಫೇವರಿಟ್ಗಳಾದಂತಹ ಶಿವಣ್ಣ ಅವರು ಹಾಗೂ ಉಪ್ಪಿ ಸರ್. ಬೆಂಕಿ ಇಲ್ಲದೆ ಹೋಗೆ ಆಡಲ್ಲ ಅನ್ನೋ ಮಾತಿದೆ, ಹಾಗಾಗಿನೇ ಈ ಮಾತನ್ನ ಹೇಳ್ತಾ ಇದ್ದೀನಿ. ಅದಕ್ಕೆ ಕಾರಣ ಮೊನ್ನೆ ರಿಷಬ್ ಶೆಟ್ಟರು ಕೊಟ್ಟಿರುವಂತಹ ಒಂದು ವಿಡಿಯೋದಲ್ಲಿ ಒಂದು ಸೂಕ್ಷ್ಮವಾದಂತಹ ಒಂದು ಕ್ಲೂ. ಅದರ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಕನ್ನಡ ಚಿತ್ರರಂಗದಲ್ಲಿ ಶೆಟ್ಟರ್ ಗ್ಯಾಂಗ್ ಅಂತೇಳಿ ಒಂದು ಗ್ಯಾಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಎಸ್, ಅಫ್ಕೋರ್ಸ್, ಕಳೆದ 8 ವರ್ಷಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ವಿಭಿನ್ನ ಸಿನಿಮಾಗಳು, ಹೊಸ ರೀತಿಯ ಮೇಕಿಂಗು, ಸಿನಿಮಾ ಕಾಂಟೆಂಟ್ ವಿಚಾರದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅಂತಂದ್ರೆ ಅದಕ್ಕೆ ಬಹಳ ಪ್ರಮುಖವಾದಂತಹ ಬದಲಾವಣೆಯನ್ನ ಅಲ್ಲಿ ತಂದಂಥವರಲ್ಲಿ ಪ್ರಮುಖರು ಒಂದು ರಕ್ಷಿತ್ ಶೆಟ್ಟಿ, ಮತ್ತೊಬ್ರು ರಿಷಬ್ ಶೆಟ್ಟಿ, ತದನಂತರ ಬಂದವರು ರಾಜ್ ಬಿ ಶೆಟ್ಟಿ. 3 ಜನ ಕೂಡ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ, ಹೊಸ ರೀತಿಯ ಮೇಕಿಂಗ್ ಅನ್ನ ಕನ್ನಡ ಚಿತ್ರರಂಗದಲ್ಲಿ ಪರಿಚಯಿಸಿದವರು. ಎಸ್, ಅಫ್ಕೋರ್ಸ್, ಕನ್ನಡದಲ್ಲಿ ಒಂದು ಹೊಸ ಅಲೆ ಶುರುವಾಗಿದ್ದೆ. ಅಲ್ಲಿಂದ ಉಳಿದವರು ಕಂಡಂತೆ ಇರಬಹುದು, ಕಿರಿಕ್ ಪಾರ್ಟಿ ಇರಬಹುದು, ಚಾರ್ಲಿ ಸಿನಿಮಾ ಇರಬಹುದು, ಕಾಂತಾರ ಇರಬಹುದು, ಒಂದು ಮೊಟ್ಟೆಯ ಕತೆ, ಗರುಡಗಮನ, ಋಷಭ ವಾಹನ, ಹೀಗೆ. ಸೊ ಇವರು 3 ಜನ ಕೂಡ ಒಂದು ಗ್ಯಾಂಗ್ ಅನ್ನ ಕಟ್ಕೊಂಡಿದ್ದಾರೆ. ಈ ಕರಾವಳಿಯ ಎಲ್ಲ ಪ್ರತಿಭೆಗಳು ಅವರ ಟೀಮ್ ನಲ್ಲಿ ಇರ್ತಾರೆ. ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಕೂಡ ಕೆಲಸ ಮಾಡೋದಿಲ್ಲ. ಇವರು 3 ಜನ ಒಟ್ಟಾಗಿ ಒಂದು ಟೀಮ್ ಅನ್ನ ಮಾಡ್ಕೊಂಡಿದ್ದಾರೆ. ಇವರ ಸ್ನೇಹ ಬಹಳ ಗಾಢವಾಗಿದೆ. ಶೆಟ್ಟರ್ ಗ್ಯಾಂಗ್ ಸ್ಯಾಂಡಲ್ವುಡ್ ನಲ್ಲಿ ಶುರುವಾಗಿದೆ. ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಇತ್ತೀಚಿನ ಬೆಳವಣಿಗೆಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ರಾಜ್ ಬಿ ಶೆಟ್ರು ಮತ್ತು ರಿಷಬ್ ಶೆಟ್ಟರ್ ನಡುವೆ ಅಷ್ಟು ಸಂಬಂಧ ಸರಿ ಇಲ್ಲ ಅನ್ನೋ ಒಂದು ಸಣ್ಣ ಸುಳಿವು ಸಿಕ್ಕಿತ್ತು. ಆದ್ರೆ ಅದ್ರ ಬಗ್ಗೆ ಯಾರು ಕೂಡ ಮಾತನಾಡ್ಲಿಕ್ಕೆ ಹೋಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಸ್ಪಷ್ಟವಾದಂತಹ ಒಂದು ಕ್ಲಾರಿಟಿ ಅದಕ್ಕೆ ಇರಲಿಲ್ಲ. ಪುಷ್ಟಿ ನೀಡುವಂತಹ ಒಂದು ವಿಡಿಯೋ ಅಂತ ಹೇಳಿದ್ರೆ, ಮೊನ್ನೆ ರಿಷಬ್ ಶೆಟ್ರು 45 ಸಿನಿಮಾದ ಒಂದು ಟ್ರೇಲರ್ ಬಗ್ಗೆ ಒಂದು ವಿಡಿಯೋವನ್ನ ಕೊಡ್ತಾರೆ. ಶಿವರಾಜ್ ಕುಮಾರ್ ಅವರು, ಉಪೇಂದ್ರ ಅವರು ಮತ್ತು ರಾಜ್ ಬಿ ಶೆಟ್ರು 3 ಜನ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವಂತಹ ಸಿನಿಮಾ ಇದು. 3 ಜನ ಕೂಡ ಲೀಡ್ ರೋಲ್ ನಲ್ಲಿದ್ದಾರೆ. ನಮ್ಗೆಲ್ರಿಗೂ ಗೊತ್ತು, ಅರ್ಜುನ್ ಜನ್ಯ ನಿರ್ದೇಶನ ಮಾಡಿದ್ದಾರೆ. ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ ಅವರು ಮತ್ತು ರಾಜ್ ಬಿ ಶೆಟ್ರು 3 ಜನ ಪ್ರಮುಖ ಪಾತ್ರದಲ್ಲಿದ್ದಾರೆ. ಯಾಕಂದ್ರೆ ಅವರ 3 ಪಾತ್ರಗಳಲ್ಲಿ ಪ್ರಮುಖ ಪಾತ್ರ. ಪೋಸ್ಟರ್ಗಳಲ್ಲೂ ಕೂಡ ಅದು ನಾವು ನೋಡಿದೀವಿ ಮತ್ತು ಆ ಸಿನಿಮಾವನ್ನ ಪ್ರಮೋಟ್ ಮಾಡ್ತಾ ಇರೋ ರೀತಿಯಲ್ಲಿ ಗೊತ್ತಾಗುತ್ತೆ. ಮತ್ತು ಅವ್ರು ಹೇಳಿದ್ದಾರೆ ಈ 3 ಪ್ರಮುಖ ಪಾತ್ರಗಳು ಅಂತೇಳಿ. ಟ್ರೈಲರ್ ನಲ್ಲೂ ಕೂಡ ಖಂಡಿತವಾಗ್ಲೂ 3 ಜನರ ಪಾತ್ರ ಇದ್ದೇ ಇರುತ್ತೆ. ಅಥವಾ ಸಿನಿಮಾ ಬಗ್ಗೆ ಮಾತನಾಡುವಾಗ 3 ಜನರ ಬಗ್ಗೆಯೂ ಕೂಡ ಮಾತನಾಡಬೇಕಾಗತ್ತೆ. ಮಾತನಾಡ್ತಿದ್ದಾರೆ ಎಲ್ಲರೂ ಕೂಡ. ಆದ್ರೆ ಮೊನ್ನೆ ಟ್ರೈಲರ್ ಅನ್ನ ನೋಡಿದಂತಹ ರಿಷಬ್ ಶೆಟ್ರು ಒಂದು ವಿಡಿಯೋವನ್ನ ಮಾಡಿದ್ರು, ಅಂದ್ರೆ ವಿಡಿಯೋವನ್ನ ಕೊಟ್ಟಿದ್ರು. ಅದು ರೀಸೆಂಟ್ ಆಗಿ ನಿನ್ನೆ ರಿಲೀಸ್ ಆಯ್ತು. ಆ ವಿಡಿಯೋದಲ್ಲಿ ಅವರು ಟ್ರೈಲರ್ ಬಗ್ಗೆ ಮಾತಾಡ್ತಾರೆ, ಅರ್ಜುನ್ ಜನ್ಯ ಅವ್ರ ಬಗ್ಗೆ ಮಾತಾಡ್ತಾರೆ, ಮತ್ತು ನನ್ನ ಮೆಚ್ಚಿನ ನಟರಾದಂತಹ ಶಿವಣ್ಣ ಮತ್ತು ಉಪೇಂದ್ರ ಅಭಿನಯದ ಸಿನಿಮಾ ಅಂತ ಹೇಳ್ತಾರೆ. ಎಲ್ಲೂ ಕೂಡ ಅವರ ಇಡೀ ವಿಡಿಯೋದುದ್ದಕ್ಕೂ ಕೂಡ ಎಲ್ಲೂ ಒಂದೇ ಒಂದು ಕಡೆಯೂ ಕೂಡ ಅವರು ರಾಜ್ ಬಿ ಶೆಟ್ಟಿ ಅವರ ಹೆಸರನ್ನ ತೆಗೆಯೋದಿಲ್ಲ. ಟ್ರೈಲರ್ ನಲ್ಲಿ ಇಲ್ಲದೆ ಇರಲಿ, ಅಟ್ಲೀಸ್ಟ್ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಇದಾರಲ್ಲ, ಅವ್ರ ಬಗ್ಗೆ ಹೇಳ್ಬಹುದಾಗಿತ್ತು. 3 ಜನ ಕಲಾವಿದರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದಿತ್ತು. ನನ್ನ 2 ನೆಚ್ಚಿನ ನಟರು ಶಿವಣ್ಣ, ಉಪೇಂದ್ರ, ನನ್ನ ಆತ್ಮೀಯ ಗೆಳೆಯ ರಾಜ್ ಬಿ ಶೆಟ್ಟಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅವ್ರು ಎಲ್ಲೂ ಕೂಡ ಹೇಳೋದಿಲ್ಲ. ಇದು ಎಲ್ಲೋ ಒಂದು ಕಡೆ ಇವರಿಬ್ಬರ ನಡುವೆ ಬಿರುಕು ಮೂಡಿದೆ ಅನ್ನೋದಕ್ಕೆ ಒಂದು ಪುಷ್ಟಿ ನೀಡ್ತಾ ಇದೆ. ಅಂದ್ರೆ ಈ ಶೆಟ್ಟರ ಗ್ಯಾಂಗ್ನ ಸ್ನೇಹ ಹೇಗಿದೆ ಅಂದ್ರೆ, ವಿಶೇಷವಾಗಿ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ರಾಜ್ ಬಿ ಶೆಟ್ಟಿ 3 ಜನ ಕೂಡ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಟಿವಿ ಶೋನಲ್ಲಿ ಭಾಗಿಯಾಗಿದ್ರು. ಎಲ್ಲರೂ ಕೂಡ ಅಲ್ಲಿ ಖುಷಿಯಿಂದ ಮಾತನಾಡಿದ್ರು. ತಮ್ಮ ಸ್ನೇಹ ಹೇಗ್ ಬೆಳೀತು ಅಂತ ಹೇಳ್ಕೊಂಡಿದ್ರು. ಅದನ್ನೆಲ್ಲವನ್ನು ನೋಡಿದಾಗ ಶೆಟ್ರೋ ಗ್ಯಾಂಗೋ ಏನೋ, ಒಟ್ಟಿನಲ್ಲಿ ಕನ್ನಡದಲ್ಲಿ ಈ 3 ಪ್ರತಿಭೆಗಳು, ಕರಾವಳಿಯಿಂದ ಬಂದಂತಹ ಪ್ರತಿಭೆಗಳು ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಿದ್ದಾರಲ್ಲ ಅನ್ನುವ ಸಮಾಧಾನ ಪ್ರತಿಯೊಬ್ಬ ಕನ್ನಡ ಸಿನಿ ಪ್ರೇಮಿಗಳಿಗೂ ಕೂಡ ಇತ್ತು. ಅದರಲ್ಲೂ ಇತ್ತೀಚೆಗೆ ರಿಷಬ್ ಶೆಟ್ಟರ್ ಸಿನಿಮಾಗಳಲ್ಲಿ ರಾಜ್ ಬಿ ಶೆಟ್ರು ಕೂಡ ಕೆಲಸ ಮಾಡುವಂಥದ್ದು, ಅಥವಾ ರಾಜ್ ಬಿ ಶೆಟ್ಟರ್ ಸಿನಿಮಾದಲ್ಲಿ ರಿಷಬ್ ಶೆಟ್ರು ಕೆಲಸ ಮಾಡುವಂಥದ್ದು ನಾವೆಲ್ಲರೂ ಕೂಡ ನೋಡಿದ್ವಿ. ಗರುಡಗಮನ, ಋಷಭ ವಾಹನ ಅನ್ನುವಂತಹ ಸಿನಿಮಾದಲ್ಲಿ, ರಾಜ್ ಬಿ ಶೆಟ್ಟಿ ಅವರು ನಿರ್ದೇಶನ ಮಾಡಿದಂತಹ ಸಿನಿಮಾದಲ್ಲಿ
ರಿಷಬ್ ಶೆಟ್ರು ಕೂಡ ಒಂದು ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ್ರು. ಅದಾದ ನಂತರ ಕಾಂತಾರ ಮೊದಲ ಸಿನಿಮಾ ಬಂದಾಗ ಅದರ ಕ್ಲೈಮ್ಯಾಕ್ಸ್ನ 20 ನಿಮಿಷಗಳ ಆ ದೃಶ್ಯ ಏನಿತ್ತು ಅದನ್ನ ಚಿತ್ರೀಕರಿಸಿದ್ದು ರಾಜ್ ಬಿ ಶೆಟ್ರು. ಅದನ್ನ ಹೇಳ್ಕೊಂಡು ಬಹಳ ಖುಷಿಯಿಂದ ಹೇಳ್ಕೊಂಡಿದ್ರು ರಿಷಬ್ ಶೆಟ್ರು. ಆ ಕೊನೆಯ 20 ನಿಮಿಷ ರಾಜ್ ಬಿ ಶೆಟ್ಟಿ ನಿರ್ದೇಶನ ಮಾಡಿದ್ದು ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಇದನ್ನೆಲ್ಲ ನೋಡಿದಾಗ ಏನೋ ಒಟ್ಟಿನಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಿದೆಯಲ್ಲ, ಇವರು ಕರಾವಳಿಯ ಪ್ರತಿಭೆಗಳೆಲ್ಲ ಸೇರಿ ಒಳ್ಳೆಯ ಸಿನಿಮಾಗಳನ್ನ ಮಾಡ್ತಿದ್ದಾರಲ್ಲ, ಶೆಟ್ರ್ ಗ್ಯಾಂಗ್ ಒಳ್ಳೆ ಸಿನಿಮಾ ಮಾಡ್ತಿದ್ಯಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಿತ್ತು. ಆದ್ರೆ ಕಾಂತಾರ ಚಾಪ್ಟರ್ 1 ಬರುವ ಮೊದಲು ಅಥವಾ ಬಂದ ನಂತರ ಬರುವಾಗ ಅಥವಾ ಬಂದ ನಂತರ ಯಾವುದೇ ಸಂದರ್ಭದಲ್ಲೂ ಕೂಡ ಈ ಸಿನಿಮಾದಲ್ಲಿ ಯಾವುದಾದ್ರೂ ಒಂದು ದೃಶ್ಯವನ್ನು ಅಥವಾ ಪ್ರಮುಖ ಒಂದು ಸೀಕ್ವೆನ್ಸ್ ಅನ್ನು ನಿರ್ದೇಶನ ಮಾಡಿದಾರ ಅಥವಾ ಇದರಲ್ಲಿ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆದ್ರೂ ಕೂಡ ಎಲ್ಲೂ ಕೂಡ ರಿಷಬ್ ಶೆಟ್ರು ರಾಜ್ ಬಿ ಶೆಟ್ಟಿ ಅವರ ಹೆಸರನ್ನ ಹೇಳೋದಿಲ್ಲ. ಕಾಂತಾರ ಚಾಪ್ಟರ್ 1 ಸಿನಿಮಾ ಬಂದ್ರು ಕೂಡ ಅತ್ತ ರಾಜ್ ಬಿ ಶೆಟ್ರು ಕೂಡ ರಿಷಬ್ ಶೆಟ್ಟಿ ಅವರ ಬಗ್ಗೆ ಕಾಂತಾರ ಸಿನಿಮಾ ಬಗ್ಗೆ ಮಾತನಾಡೋದಿಲ್ಲ. ಇದೆಲ್ಲವೂ ಇರಲಿ, ಎಲ್ಲ ಒಂದು ಕಡೆ ಸ್ನೇಹ ಇರಬಹುದು, ಅದನ್ನ ಹೇಳ್ಕೊಳ್ಳದೆ ಇರಬಹುದು ಅನ್ನುವಂತಹ ಒಂದು ವಿಚಾರ ಇತ್ತು. ಆದ್ರೆ ಇವರಿಬ್ಬರ ನಡುವೆ ಏನೋ ಸರಿ ಇಲ್ಲ, ಇವರಿಬ್ಬರ ನಡುವೆ ಮನಸ್ತಾಪ ಆಗಿದೆ, ಸ್ನೇಹದಲ್ಲಿ ಎಲ್ಲೋ ಒಂದು ಕಡೆ ಬಿರುಕು ಮೂಡಿದೆ. ಈ ಒಂದು ಸಣ್ಣ ಸುಳಿವು ಈಗ ದೊಡ್ಡ ಅನುಮಾನಕ್ಕೆ ಕಾರಣವಾಗುವಂತಹ ಒಂದು ಸಂದರ್ಭ ಬಂದಿದೆ. ಅದು ಈ ವಿಡಿಯೋ ಮೂಲಕ. ಎಲ್ಲೂ ಕೂಡ 45 ಟ್ರೈಲರ್ನ ಬಗ್ಗೆ, ಸಿನಿಮಾ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ರಿಷಬ್ ಶೆಟ್ರು ಎಲ್ಲೂ ಕೂಡ ರಾಜ್ ಬಿ ಶೆಟ್ಟಿ ಅವರ ಹೆಸರನ್ನ ಹೇಳೋದಿಲ್ಲ. ಇದ್ರ ಬಗ್ಗೆ ಬಹಳಷ್ಟು ಈಗ ಚರ್ಚೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾಕೆ ಅವರು ಮಾತನಾಡಲಿಲ್ಲ, ಏನಾಯ್ತು ಇವರಿಬ್ಬರ ಮಧ್ಯೆ ಅನ್ನುವಂಥದ್ದು. ನೋಡಿ, ಕನ್ನಡದಲ್ಲಿ ಯಾರೇ ಬರಲಿ, ಕರ್ನಾಟಕ ಒಂದು ಯಾವುದೇ ಭಾಗದಿಂದ ಸಿನಿಮಾ ಇಂಡಸ್ಟ್ರಿಗೆ ಬಂದ್ರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೋ ಒಂದು ಒಳ್ಳೇದಾಗ್ತಿದೆ ಅವರಿಂದ ಅಂತಂದ್ರೆ ಅವರು ಈ ಭಾಗದವರು ಅಂತ ನಾವು ಚರ್ಚೆ ಮಾಡೋದಿಲ್ಲ. ಅವರು ನಮ್ಮ ಕನ್ನಡ ಚಿತ್ರರಂಗದವರು. ಎಲ್ಲರೂ ಒಟ್ಟಾಗಿ ಸಿನಿಮಾ ಮಾಡ್ತಿದಾರಲ್ಲ, ಒಳ್ಳೆಯ ಸಿನಿಮಾಗಳನ್ನ ಕೊಡ್ತಿದಾರಲ್ಲ ಅನ್ನೋದ್ರ ಬಗ್ಗೆ ಅಷ್ಟೇ ಚರ್ಚೆ. ಈ ಶೆಟ್ರ್ ಗ್ಯಾಂಗ್ ಬಗ್ಗೆ ಏನೇ ಚರ್ಚೆಗಳಿದ್ರು ಕೂಡ ಅವರು ಮಾಡ್ತಾ ಇರುವಂತಹ ಸಿನಿಮಾಗಳನ್ನ ನೋಡಿದಾಗ ಅದನ್ನ ಅಪ್ರಿಷಿಯೇಟ್ ಮಾಡುವಂತಹ ಕನ್ನಡಿಗರು ಶೆಟ್ರ್ ಗ್ಯಾಂಗ್ ಆದ್ರೇನು, ಒಳ್ಳೆ ಸಿನಿಮಾ ಬರ್ತಿದೆಯಲ್ಲ ಅಂತ ಅಪ್ರಿಷಿಯೇಟ್ ಮಾಡ್ತಿದ್ರು. ಸೋ ಫ್ರಮ್ ಸೋ ಸಿನಿಮಾ ಬಂದಾಗ್ಲೂ ಕೂಡ ರಿಷಬ್ ಶೆಟ್ರು ಅದ್ರ ಬಗ್ಗೆ ಮಾತನಾಡ್ಲಿಲ್ಲ. ಆಗ್ಲೂ ಕೂಡ ಎಲ್ಲೋ ಒಂದ್ ಕಡೆ ಚರ್ಚೆ ಆಯ್ತು. ಆದ್ರೂ ಕೂಡ ಅವರು ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಬ್ಯುಸಿ ಆಗಿರೋದ್ರಿಂದ ಅವ್ರು ಪೋಸ್ಟ್ ಹಾಕ್ಲಿಕ್ಕೆ ಸಮಯ ಸಿಕ್ಕಿಲ್ದೇ ಇರಬಹುದು, ಅಥವಾ ರಾಜ್ ಬಿ ಶೆಟ್ರ್ ಜೊತೆ ಅವ್ರು ಮಾತಾಡಿರಬಹುದು. ಈ ರೀತಿ ಒಂದಷ್ಟು ಪ್ರೇಕ್ಷಕರು ತಮಗೆ ತಾವೇ ಅನ್ಕೊಂಡಿದ್ರು. ಆದ್ರೆ ಇದು ಬಹಿರಂಗವಾಗಿಯೇ ಎಲ್ಲೋ ಒಂದು ಕಡೆ ಒಂದು ಟ್ರೈಲರ್ ಬಗ್ಗೆ ಮಾತನಾಡುವಾಗ 3 ಜನ ಪ್ರಮುಖ ಪಾತ್ರಧಾರಿಗಳು ಇದ್ದಂತಹ ಸಂದರ್ಭದಲ್ಲಿ, ನಾಯಕ ನಟರಿದ್ದಂತಹ ಸಂದರ್ಭದಲ್ಲಿ ಇಬ್ಬರು ಕಲಾವಿದರ ಬಗ್ಗೆ ಮಾತನಾಡಿ ಒಬ್ಬ ಕಲಾವಿದರ ಬಗ್ಗೆ ಮಾತನಾಡಲಿಲ್ಲ ಅಂದಾಗ ಸಹಜವಾಗಿ ಅನುಮಾನ ಬರುತ್ತೆ. ಅನುಮಾನ ಸುಳ್ಳು ಅಂತ ಯಾರು ಕೂಡ ಹೇಳೋದಕ್ಕಾಗೋದಿಲ್ಲ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಇಷ್ಟೆಲ್ಲ ಚಿತ್ರರಂಗದಲ್ಲಿ ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟಂತವರು, ಒಳ್ಳೊಳ್ಳೆಯ ಸಿನಿಮಾಗಳನ್ನು ಕೊಟ್ಟಂತವರು, ಇಂತಹ ಪ್ರತಿಭೆಗಳ ಮಧ್ಯೆ ಈ ರೀತಿ ಒಡಕು ಮೂಡೋದಕ್ಕೆ, ಬಿರುಕು ಮೂಡೋದಕ್ಕೆ ಏನು ಕಾರಣ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಶುರುವಾಗಿದೆ. ಇದಾಗಬಾರದಾಗಿತ್ತು, ಆಗಿಲ್ದೆ ಇರ್ಲಿ ಅಂತಲೇ ಎಲ್ಲರೂ ಕೂಡ ಬಯಸ್ತಾರೆ. ಯಾಕಂದ್ರೆ ಇಂತಹ ಪ್ರತಿಭೆಗಳ ಅವಶ್ಯಕತೆ ಕನ್ನಡ ಚಿತ್ರರಂಗಕ್ಕಿದೆ. ಇಂತಹ ಪ್ರತಿಭೆಗಳು ಒಟ್ಟಾಗಿ ಸಿನಿಮಾ ಮಾಡೋ ಅವಶ್ಯಕತೆ ಇದೆ. ಒಳ್ಳೊಳ್ಳೆಯ ಕಂಟೆಂಟ್ಗಳು, ಈ ಎಲ್ಲ ಟೀಮ್ಗಳು ಜೊತೆಯಲ್ಲಿದ್ದಾಗ ಒಳ್ಳೊಳ್ಳೆಯ ಕಂಟೆಂಟ್ಗಳು ಬರುತ್ತೆ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗುತ್ತೆ. ಕನ್ನಡದಲ್ಲಿ ಪ್ರತಿಭೆಗಳು ಬೆಳೀತಾರೆ. ಕನ್ನಡ ಚಿತ್ರರಂಗದ ಬಗ್ಗೆ ಬೇರೆ ಭಾಷೆಯವರು ಮಾತನಾಡ್ತಾರೆ. ಅದೆಲ್ಲ ಆಗುತ್ತೆ ಅಂದ್ರೆ ಇವರೆಲ್ಲ ಒಟ್ಟಾಗಿರ್ಬೇಕು ಅನ್ನುವಂಥದ್ದು. ಎಲ್ಲ ಒಂದು ಕಡೆ ರಕ್ಷಿತ್ ಶೆಟ್ರು ಮೌನವಾಗಿದ್ದಾರೆ. ಅವರು ಸಿನಿಮಾಗಳನ್ನೇ ಮಾಡ್ತಿಲ್ಲ. ಅವರ ಹೊಸ ಸಿನಿಮಾಗಳನ್ನ ಘೋಷಣೆ ಮಾಡಿದ್ರು. ಏನಾಯ್ತು, ಏನಾಗಿದೆ, ಏನ್ ಮಾಡ್ತಿದ್ದಾರೆ, ಇದು ಯಾವುದ್ರ ಬಗ್ಗೆಯೂ ಕೂಡ ಅವ್ರು ಹೆಚ್ಚು ಸುಳಿವನ್ನ ಕೊಟ್ಟಿಲ್ಲ. ಅವ್ರು ಊರ್ಗೋಗಿ ಸೇರ್ಕೊಂಡಿದ್ದಾರೆ, ಕತೆ ಮಾಡ್ತಿದ್ದಾರೆ ಅಂತಿದ್ದಾರೆ. ಬಟ್ ಆದ್ರೆ ಇಷ್ಟು ತಡವಾಗಿ ಸಿನಿಮಾ ಮಾಡ್ತಿದ್ದಾರೆ ರಕ್ಷಿತ್ ಶೆಟ್ರು, ಅದು ಒಂದು ಕಡೆ ಚರ್ಚೆ. ಅದ್ರ ಮಧ್ಯದಲ್ಲಿ ರಿಷಬ್ ಶೆಟ್ರು ಮತ್ತು ರಾಜ್ ಬಿ ಶೆಟ್ರ್ ನಡುವೆ ಬಿರುಕು ಮೂಡ್ತಾ ಇದೆ ಅನ್ನುವಂಥದ್ದು ಒಂದು ಚರ್ಚೆ. ನಿಜಕ್ಕೂ ಇದು ಕನ್ನಡ ಚಿತ್ರರಂಗಕ್ಕೆ ಬೇಡವಾಗಿತ್ತು ಕೂಡ. ಇದು ಆಗದೆ ಇರಲಿ ಅಂತಲೇ ನಾವೆಲ್ಲರೂ ಕೂಡ ಬಯಸೋಣ. ನನ್ನಂತಹ ಒಬ್ಬ ಸಿನಿಮಾ ಪ್ರೇಮಿ ಅಥವಾ ವಿಮರ್ಶಕ, ಇಂತಹ ಪ್ರತಿಭಾನ್ವಿತರು, ಒಳ್ಳೆಯ ಕತೆಗಾರರು, ಒಳ್ಳೆಯ ನಿರ್ದೇಶಕರು, ಒಳ್ಳೆಯ ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಒಟ್ಟಾಗಿದ್ದಾಗ ಒಳ್ಳೆಯ ಸಿನಿಮಾಗಳು ಬರುತ್ತೆ. ಅವರೆಲ್ಲ ಒಟ್ಟಾಗಿ ಇರಬೇಕು ಅಂತಲೇ ನಾವು ಬಯಸಬೇಕಾಗತ್ತೆ. ಏನಾಗಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರಕ್ಷಿತ್ ಶೆಟ್ಟಿ ಮತ್ತು ರಾಜ್ ಬಿ ಶೆಟ್ಟಿ ಅವರ ನಡುವೆ ಈ ಮನಸ್ತಾಪ ಏನೇ ಇದ್ರೂ ಕೂಡ ಇದಾದಷ್ಟು ಬೇಗ ಕೊನೆಯಾಗಲಿ ಅಂತ ನಾವೆಲ್ಲರೂ ಕೂಡ ಬಯಸೋಣ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ಪ್ರಾಜೆಕ್ಟ್ಗಳಿಗೆ ಇವರೆಲ್ಲ ಒಟ್ಟಾಗಿ ಸೇರ್ಲಿ, ಒಳ್ಳೊಳ್ಳೆಯ ಸಿನಿಮಾಗಳನ್ನ ಕೊಡ್ಲಿ.
ಅದು ಶೆಟ್ರು ಗ್ಯಾಂಗ್ ಅಂತಾನೆ ಅನ್ಕೊಳ್ಳಿ, ಪರವಾಗಿಲ್ಲ. ಆದರೆ ಒಳ್ಳೆಯ ಸಿನಿಮಾಗಳು ಈ ಟೀಮಿಂದ ಬರಬೇಕಿದೆ. ಹಾಗಾಗಿ ಇವರೆಲ್ಲ ಒಟ್ಟಾಗಿರಲಿ ಅಂತ ನಾವೆಲ್ಲರೂ ಬಯಸೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.